ಹೋಗಕ್ಕಾಗ್ಲಿಲ್ಲ. ಸಿಗೋಣ. ಗೈಸ್, ವೆಲ್ಕಮ್ ಬ್ಯಾಕ್ ಟು HY ಕುಟುಂಬ ಅಂತ ಹೇಳ್ತಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನಂತೂ ತುಂಬಾನೇ ಚೆನ್ನಾಗಿದ್ದೇನೆ. ಸೊ ನೀವೆಲ್ಲ ಈ ರೀಸೆಂಟ್ ಆಗಿ ಧರ್ಮಸ್ಥಳದ ವಿಡಿಯೋನೆಲ್ಲ ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಎಸ್, ಧರ್ಮಸ್ಥಳಕ್ಕೆ ಮೇನ್ ರೀಸನ್ ಹೋಗ್ಲಿಕ್ಕೆ ಏನೋ ಒಂದು ಕಾರಣ ಅಂತ ಹೇಳಿದ್ರೆ ತಿಳ್ಕೊಳ್ತಾ ಮುಂದೆ ಸಾಗೋಣ. ನಾವೀಗ ಭೇಟಿ ನೀಡ್ತಾ ಇರೋದು ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ಡಿಂಪು ಕುಟ್ಟಿಗೆ ಮುಡಿ ಕೊಡಕ್ಕೆ. ಸೊ ನಾವು ಮೊದಲು ಹೋಗ್ತದೆ ಬೆಳಗಿನ ಜಾವ ಬೇಗನೆ ಹೋಗ್ಬೇಕಂತ ಹೇಳಿದ್ರೆ ಬೇಗನೆ ಹೋಗ್ಬೇಕು, ಬಿಕಾಸ್ ಬೇಗನೆ ನಾವು ಕವರ್ ಮಾಡ್ಬೇಕಾಯ್ತು ಅದರ್ ಪ್ಲೇಸಸ್ನ. ಆಮೇಲೆ ನಿಮ್ಗೆ ಗೊತ್ತು ಧರ್ಮಸ್ಥಳ ಎಷ್ಟು ರಶ್ ಇರ್ತದೆ ಅಂತ ಹೇಳಿ. ಪ್ರೀವಿಯಸ್ ಡೇನೆ ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದಾಗ ಅವ್ರು 4 ಗಂಟೆ 5 ಗಂಟೆ ಮೇಲಾಗುತ್ತೆ ಅಂತ ಹೇಳಿದ್ರು. ಬೇಗನೆ ಬರ್ಬೇಕು ಅಂತಾನು ಹೇಳಿದ್ರು. ಫುಲ್ ಡೇ ಇರುತ್ತೆ, ಬಟ್ ಏನಂದ್ರೆ ಕವರ್ ಮಾಡ್ಬೇಕು, ಟೆಂಪಲ್ ನೋಡ್ಬೇಕು, ಬೇರೆ ಬೇರೆ ಕಡೆ ಹೋಗ್ಬೇಕು ಅಂದ್ರೆ ಬೇಗನೆ ಮುಗಿಸ್ಕೊಂಡು ಹೋಗ್ಬೇಕು ಅಂತೇಳಿ ಇತ್ತು. ಸೊ ಹಂಗಾಗಿ ನಾವು 5:45 ಹಂಗೆ ರೂಮ್ ಅನ್ನ ಬಿಟ್ವಿ. ನಮ್ಮ ಡಿಂಪು ಜೊತೆ ಶಾಂತಕ್ಕ ಹಾಗೂ ಮಾವ ಎಲ್ಲ ಇದ್ದಾರೆ. ಸೊ ಅವರು ಕೂಡ ಈಗ ಒಂದೊಂದೇ ನೋಡ್ಕೊಂತ ಅಂದ್ರೆ ನಡ್ಕೊಂಡು ಹೋಗಕ್ಕೆ ಸ್ವಲ್ಪ ನೋಡಿ ಟೈಮ್ ಬೇಕಾಗ್ತದೆ. ಸ್ವಲ್ಪ ದೂರ ಇದೆ ಅಂದ್ರೆ ರೂಮಿಂದ ಎಲ್ಲಿಗೆ ಹೆಚ್ಚು ಕಡಿಮೆ 1 ಕಿಲೋಮೀಟರ್ ಮೇಲೆ ಆಗ್ತದೆ. ಒಳಾಂಗಣದಲ್ಲೇ ಎಲ್ಲ ರೂಮ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ವ್ಯವಸ್ಥೆನೂ ಐತಿ. ಓಕೆ, ಈಗ ಹೋಟೆಲ್ ಆಗಿರ್ಬೋದು ಎಲ್ಲದೂ ಅಫೋರ್ಡಬಲ್ ಆಗಿ ಇತ್ತು. ಅಂದ್ರೆ ಇವಾಗ ಬೆಳಗ್ಗಿನ ಟಿಫನ್ ಇರಲ್ಲ, ಅದಕ್ಕೋಸ್ಕರ ನಾವು ತಿನ್ಬೇಕು ಅಂತ ಹೇಳಿದ್ರೆ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು, ಮಾರ್ನಿಂಗ್ ಟಿಫನ್ ಆಗಿರ್ಬೋದು ತೃಪ್ತಿ ಹೋಟೆಲಲ್ಲೇ ಮಾಡಿದ್ವಿ ಸ್ನೇಹಿತರೆ. ಸೊ ಅಲ್ಲಿಂದ ನೇರವಾಗಿ ಗೇಟ್ ಮುಖಾಂತರ ನೋಡ್ತಾ ಇದ್ರೆ ಸೇಮ್ ಏನು ದರ್ಶನ ಮಾಡ್ತಾರೆ ಅದೇ ಥರನೇ ಮುಡಿ ಕೊಡೋಕ್ಕೂ ಸಾಲಾಗಿ ಬರ್ಬೇಕು. ತುಂಬಾನೇ ಭಕ್ತಾದಿಗಳು ಇರ್ತಾರೆ, ಸಿಕ್ಕಾಪಟ್ಟೆ ನೋಡ್ಬೋದು ನೀವು. ಇಲ್ಲೂ ಒಳಗಡೆ ಕೂಡ ನೀವು ಯಾವುದೇ ಸ್ಲಿಪ್ಪರ್ಸ್ಗಳನ್ನ ಅಲೋ ಮಾಡಲ್ಲ. ನಿನ್ನೆ ನೈಟ್ ನಾವೇನಾದ್ರೂ ಬೇಗ ಬಂದಕ್ಕೆ ಈವ್ನಿಂಗ್ ಟಿಕೆಟ್ ತಗೊಂಡಿದ್ವಿ. ಸೊ ಹೋಗ್ತದೆ ಟಿಕೆಟ್ ಮುಂಚೆನೆ ತಗೊಂಡಿರ್ಬೇಕು. ಇವತ್ತು ಎಲ್ಲದಕ್ಕೂ ಟಿಕೆಟ್ ಇರುತ್ತೆ. ಸೊ ಕೂದಲು ಕಟ್ ಮಾಡಕ್ಕೆ ಅಂತೇಳಿ 20 ರೂಪಾಯಿ ಟಿಕೆಟ್ ಮಾಡಿಸ್ಬೇಕು. ಅದಾದ್ಮೇಲೆ 1 ಪರ್ಸನ್ನಿಗೆ. ಆಮೇಲೆ ಬ್ಲೇಡ್ ಚಾರ್ಜ್ ಅಂತೇಳಿ 20 ರೂಪೀಸ್ ಏನೋ ಕೊಟ್ವಿ. ಆಮೇಲೆ ಎಕ್ಸ್ಟ್ರಾ ನಿಮ್ಗೇನಾದ್ರೂ ಖುಷಿಗೆ ಬೇಕು ಅಂದ್ರೆ ನೀವು ಕೊಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಸೊ ಈ ತರ ಸಾಲಾಗಿ ನೋಡ್ತಾ ಇದ್ದೀರಾ ಎಷ್ಟು ಜನ ಜಂಗುಳಿ ಅಂತ ಹೇಳಿ, ಎಷ್ಟು ಜನ ಭಕ್ತಾದಿಗಳು ಎಷ್ಟು ಹರಕೆನ ಹೊತ್ಕೊಂಡಿರ್ತಾರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಂತ ಹೇಳಿ. ಎಷ್ಟೋ ಹರಕೆಗಳನ್ನ ಕಟ್ಕೊಂಡಿರ್ತಾರೆ, ಯಾವ್ಯಾವ್ದೋ ಸಮಸ್ಯೆ ಇರ್ತದೆ, ಇನ್ನೇನೋ ಕಾರ್ಯಗಳು ನಡಿಬೇಕಾಗಿರ್ತದೆ, ಅದಕ್ಕೋಸ್ಕರ ಮುಡಿಯನ್ನ ಕೊಡ್ತೇವೆ ಅಂತ ಹೇಳಿರ್ತಾರೆ. ನಿಜವಾಗ್ಲೂ ಈ ನಂಬಿಕೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ ಮನುಷ್ಯನ ಜೀವನದಲ್ಲಿ, ಹೌದಲ್ವಾ ಸ್ನೇಹಿತರೆ? ನೀವೇನಾದ್ರೂ ಈ ತರ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ? ಸೊ ಹಂಗೆ ಕ್ಯೂ ಅಲ್ಲಿ ನೋಡ್ತಾ ಇದ್ರ ಹೋಗ್ತದೆ ಕ್ಯೂ ಅಲ್ಲಿ ತುಂಬಾನೇ ಸೇಮ್ ಟು ಸೇಮ್ ಹೆಂಗ್ ದರ್ಶನಕ್ಕೆ ಕ್ಯೂ ಇರುತ್ತಲ್ಲ ಅದೇ ತರನೇ ಮುಡಿಗೂ ಕೂಡ ಕ್ಯೂ ಇರುತ್ತೆ. ಅದಕ್ಕೆ ನೋಡಿ ಅಷ್ಟು ಅರ್ಲಿ ಮಾರ್ನಿಂಗ್ ಬಂದ್ರು ಎಷ್ಟು ಕ್ಯೂ ಇದೆ ಅಂತ ಹೇಳಿ. ಥಿಂಕ್ ಮಾಡಿ ಲೇಟ್ ಆಗಿ ಹೋದ್ರೆ ಎಷ್ಟೊತ್ತಾಗುತ್ತೆ ಅಂತ ಹೇಳಿ. ಸೊ ನೋಡಬಹುದು ತುಂಬಾ ಜನ ಬರ್ತಾ ಇದ್ದಾರೆ. ಸೊ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇದ್ರೆ ಆಲ್ಮೋಸ್ಟ್ ಫೈನಲಿ ರೀಚ್ ಆಗ್ತದವಿ. ಅಲ್ಲಲ್ಲಿ ನೋಡ್ತಾ ಇದ್ರ ಯೂನಿಫಾರ್ಮ್ ಹಾಕಿದವರು ಕಾಣ್ತಾ ಇದ್ದಾರೆ ನಮಗೆ. ನೋಡ್ತಾ ಇದ್ದೀರಾ ಹತ್ತತ್ರ ಇದ್ದೇವೆ. ಸುಮಾರು ಕ್ಯೂ ಅನ್ನ ದಾಟಿ ಆಲ್ಮೋಸ್ಟ್ ನಾವು ಬಂದದ್ದು ನೋಡ್ತಾ ಇದ್ರೆ ಜೋಳವನ್ನ ತಗ್ಸುವಂತಹ, ಕೂದಲನ್ನ ತಗ್ಸುವಂತಹ ಹಾಲ್. ಎಷ್ಟು ಸ್ಪೇಷಿಯಸ್ ಆಗಿದೆ, ತುಂಬಾ ದೊಡ್ಡದಾಗಿದೆ. ಅದರಲ್ಲೂ ಶಾಂತಕ ಟ್ರೈ ಮಾಡಿದ್ದಾರೆ ವಿಡಿಯೋನ ಕವರ್ ಮಾಡ್ಲಿಕ್ಕೆ. ಆದಷ್ಟು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಇಲ್ಲಿ ಬರ್ಬೇಕು, ಈ ತರ ಹೋಗ್ಬೇಕು, ಇಲ್ಲಿ ಕೂರ್ಬೇಕು, ಪ್ರತಿಯೊಂದಕ್ಕೂ ವ್ಯವಸ್ಥೆ ಇದೆ. ಹಂಗಿದ್ರೆ ಮಾತ್ರ ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ಇಷ್ಟು ಜನ ಬಂದ್ರು ನಿಭಾಯಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಮಕ್ಕಳು ಹೀಗೆ ಕಿರ್ಚಾಡ್ತಾರೆ ಅಂತ ಹೇಳಿ ನಾನು ಆಲ್ಮೋಸ್ಟ್ ಸ್ವಲ್ಪ ಮ್ಯೂಟ್ ಮಾಡಿದ್ದೇನೆ ಸೌಂಡ್ನ. ನೋಡಿ ಈಗ ದಿಂಪುದು ಜೋಳ ತಗ್ಸುವಂತ ಸಮಯ ಬಂದೇ ಬಿಡ್ತು. ಡಿಂಪನ ಬೇಬಿದು ಜೋಳವನ್ನ ತಗ್ಸಿ ಅಂದ್ರೆ ಕೂದಲನ್ನ ತಗ್ಸಿ ನಾವು ಬಂದ್ವಿ ಹೊರಗಡೆ. ನೋಡ್ಬೋದು ಹೊರ ಬಂದ ತಕ್ಷಣ ನೋಡ್ತಾ ಇದ್ರೆ ಫುಲ್ ಬೆಳಕು, ಕತ್ತಲೆಯಲ್ಲಿ ಹೋಗಿ ಬೆಳಕಿನೊಳಗೆ ಬಂದಂತೆ ಆಯ್ತು. ನೋಡ್ತಾ ಇದ್ದೀರಾ ಫುಲ್ ಎಲ್ಲ ಭಕ್ತಾದಿಗಳು ಹೇಗೆ ಹೊರಗೆ ಬರ್ತಾ ಇದಾರೆ ಅಂತ ಹೇಳಿ. ಸೊ ಅಲ್ಲಿಂದ ನಾವು ವಾಪಸ್ ಹೋಗೋಣ ಹೊರಗೆ ಅಂತ ಬರ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಸಿಕ್ಕಾಪಟ್ಟೆ, ಅಷ್ಟ್ರೊಳಗೆ ಎಷ್ಟು ಮಂದಿ ಇದ್ದಾರೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಜನ ಬಂದರೆ ಆಲ್ರೆಡಿ. ಎಲ್ಲವನ್ನ ಮುಗಿಸ್ಕೊಂಡು ಬರೋದಕ್ಕೆ ಅಮ್ಮ ಹೇಳಬಾರ್ದು ಕಣ್ರಿ. ಮಕ್ಕಳನ್ನ ಹಿಡ್ಕೊಳ್ಳೋದು, ಮಕ್ಕಳಿಗೆ ಕೂದಲನ್ನ ತಗ್ಸೋದು ಅಂದ್ರೆ ತುಂಬಾ ಕಷ್ಟದ ಕೆಲಸ. ಯಾಕಂದ್ರೆ ಕೆಲವು ಮಕ್ಕಳು ತುಂಬಾನೇ ಹಠ ಮಾಡ್ತಾರೆ, ಕೆಲವು ಮಕ್ಕಳು ಹೆದರ್ತವೆ. ಆದ್ರೆ ಬೇರೆ ಅದು ತೆಗಿಯೋದು ಬ್ಲೇಡ್ ಇದಿರುತ್ತಲ್ಲ ಅದರಿಂದ. ಹಂಗಾಗಿ ಅದು ಏನೋ ಇದ್ರ ಟ್ರಿಮ್ಮರ್ ಅಲ್ಲ.
ಸೊ ಮುಂಚೆ ಹಳೆ ಪದ್ಧತಿ ಇತ್ತಲ್ಲ ಅದೇ ತರನೇ ತೆಗಿಯೋದು. ಹಾಯ್ ಹಲೋ. ಹಾಯ್, ಈಗ ನೀವೆಲ್ಲ ಖಾಲಿ ಮಾಡಿ ಎಲ್ಲ ಈಗ ವಾಪಸ್ಸು ಸೂರ್ಯನಾರಾಯಣ ದೇವಾಲಯಕ್ಕೆ ಹೋಗ್ತಿದ್ದೇವೆ. ಬಿಟ್ಟೋಗ್ರಿ ಹೋಗ್ಬೇಕಾದ್ರೆ ದಿಲ್ಪುನ್ ಮತ್ತೆ ಬಂದಿದ್ದೀವಿ. ಫೈನಲಿ ಡಿಂಪು ಕೂದಲ ತಗ್ಸಿ ಧರ್ಮಸ್ಥಳದ್ದು ದರ್ಶನವನ್ನ ಮಾಡಿ ಮಂಜುನಾಥನ ದರ್ಶನನ ಪಡ್ಕೊಂಡ್ವಿ. ಅದ್ರ ಡೀಟೇಲ್ಡ್ ಇನ್ಫಾರ್ಮೇಶನ್ ಮೇಲ್ಗಡೆ ಲಿಂಕ್ ಕೊಟ್ಟಿರ್ತಾನೆ, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಸೊ ಸದ್ಯಕ್ಕೆ ಧರ್ಮಸ್ಥಳಕ್ಕೆ ಬಾಯ್ ಬಾಯ್ ಹೇಳುವ ಸಮಯ ಬಂದಾಯ್ತು ಸ್ನೇಹಿತರೆ. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ, ಬನ್ನಿ ಬನ್ನಿ ಬನ್ನಿ, ಅದಕ್ಕಿಂತ ಮುಂಚೆ ಧರ್ಮಸ್ಥಳದ ಸುತ್ತಮುತ್ತ ಏನೆಲ್ಲ ಇದೆ ನೋಡ್ತಾ ಇದ್ರ. ಸೊ ಇದು ಎಕ್ಸಿಟ್ ನೋಡ್ಬೋದು, ಧರ್ಮಸ್ಥಳದ ಎಕ್ಸಿಟ್ ಇಂದ ಆಚೆ ಬಂದ್ವಿ. ಸೊ ಫೈನಲಿ ಇದು ಕಮಾನು ನೋಡ್ತಾ ಇದ್ರ ಹೆಂಗಿದೆ ಅಂತ ಹೇಳಿ. ಸೊ ಔಟ್ ಸೈಡ್ ಬಂದ್ವಿ. ಟಾಟಾ ಬಾಯ್ ಬಾಯ್, ಮತ್ತೆ ಸಿಗೋಣ ಅಂತ ಹೇಳ್ತಾ ದೇವರಿಗೆ ಪ್ಲೇಸಿಗೆ ಮುಂದೆ ಸಾಕ್ತಾ ಇದ್ದೇವೆ. ನೋಡ್ತಾ ಇದ್ರ ಫೈನಲಿ ನಾವು ಹೊರಟಿದ್ದು ಎಲ್ಲಿಗೆ ಅಂತ ಇದ್ರ, ಧರ್ಮಸ್ಥಳ ನೋಡಾದ್ಮೇಲೆ ಕುಕ್ಕೆ ಸುಬ್ರಹ್ಮಣ್ಯವನ್ನ ನೋಡ್ಬೇಕು. ಕುಕ್ಕೆ ಸುಬ್ರಹ್ಮಣ್ಯ ನೋಡಕ್ಕಿಂತ ಮುಂಚೆ ದಾರಿಯಲ್ಲಿ ಇನ್ನೊಂದು ಟೆಂಪಲ್ ಇದೆ ಕಣ್ರಿ, ಅದು ಏನು ಅಂತ ನೋಡೋಣವಾ ಬರ್ರಿ. ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮ್ಗೂ ಕೂಡ ತಿಳಿತದೆ. ಎಸ್ ಫೈನಲಿ ಬಂದೇ ಬಿಟ್ವಿ. ನೋಡಿ 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 ಎಲ್ಲಿಗೆ ಬಂದವಿ ಅಂತ. ಇಲ್ಲಿ ಮರ ಸಣ್ಣ ಸಣ್ಣ ಗಂಟೆ ಇದಾವಲ್ಲ, ಗುಂಡು ಪುಲ್ ಕಾಣಲ್ಲ, ಎಲ್ಲಿದ್ದೀರಿ? ಅಲ್ಲಿ ಸಿಕ್ತು ಅಂಗಡಿಲಿ. ಅದೆಲ್ಲ ದೇವ್ರಿಗೆ ಕಟ್ಟದ ದೇವಿ ಕಟ್ಟ ಮಾತ್ರ ಇಲ್ಲ, ಮೇ ಬಿ ಸಿಗ್ತತಿ ಗೊತ್ತಿಲ್ಲ ಅಷ್ಟು. ಆ ಸೂಳು ಕಟ್ಬೋದಪ್ಪ, ಏನಾಗುತ್ತೆ ಯಾವ ಗೆಜ್ಜೆ ಬೇಡ, ಗಂಟೆ ಆಡಿ ಗಣ ಗಣ ಗಣ. ಕಾರಣಾಂತರಗಳಿಂದ ಸೂರ್ಯನಾರಾಯಣ ದೇವಾಲಯಕ್ಕೆ ಹೋಗಕ್ಕಾಗ್ಲಿಲ್ಲ, ಟೈಮ್ ಕಡಿಮೆ ಇತ್ತು. ಹಾಗಾಗಿ ನಾವು ಸೌತ್ ಕಡ ಗಣಪತಿಗೆ ಬಂದು ಗಣಪತಿ ದರ್ಶನ ಮಾಡಿಕೊಂಡು ಈಗ ಇಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದೇವೆ. ತಂಪಾಗಿ ತುಂಬ ಚೆನ್ನಾಗಿದೆ ವಾತಾವರಣ, ಒಮ್ಮೆ ಎಲ್ಲರೂ ಭೇಟಿ ಕೊಡಿ. ದೇವಸ್ಥಾನದ ದರ್ಶನವನ್ನ ಮುಗಿಸ್ಕೊಂಡು ಇನ್ನೇನೋ ಹೊರಡುವ ಸಮಯ ಬಂದಾಯ್ತು ಸ್ನೇಹಿತರೆ. ಈ ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ಹರಕೆ ಹೊತ್ಕೊಂಡು ಹರಕೆ ತೀರದ ಮೇಲೆ ದೇವರಿಗೆ ಚಿಕ್ಕ ಚಿಕ್ಕ ಗಂಟೆಯಿಂದ ಹಿಡಿದು ದೊಡ್ಡ ಗಂಟೆವರೆಗೂ ನೀವು ಕಟ್ಟಬಹುದು ಸ್ನೇಹಿತರೆ. ಹಾಗೆ ಇದು ಓಪನ್ ಟೆಂಪಲ್. ಹಾಯ್, ಬಿಸಿಲು ತಂಪು ಮಾಡ್ಕೊಬೇಕು ಅಂತ ಎಲ್ಲರೂ ವೆರೈಟಿ ಐಸ್ ಕ್ರೀಮ್ ತಗೊಂಡ್ರು. ಈಗ ತಿನ್ಕಂತ ಕಾರಲ್ಲಿ ಹೋಗಿ ಕುತ್ಕೊಳ್ತಿದೀವಿ. ಸೌತಡ್ಕ ಗಣಪತಿಯ ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ, ಈ ದೇವಸ್ಥಾನ ಯಾಕೆ ಓಪನ್ ಪ್ಲೇಸ್ ಅಂತ ಹೇಳಿದ್ರೆ, ಇದನ್ನ ಒಂದೇ ದಿನದಾಗ 24 ಗಂಟೆ ಒಳಗನೆ ಕಾಶಿ ವಿಶ್ವನಾಥ ದೇವಸ್ಥಾನ ಐತಲ್ಲ ಅದಕ್ಕಿಂತ ಸ್ವಲ್ಪ ಎತ್ತರವಾಗಿ ಕಟ್ಟಬೇಕಂತೆ, ಅದು ಸಾಧ್ಯವಾಗಲ್ಲ ಅಂತೇಳಿ ಹಾಗಾಗಿ ಈ ದೇವಸ್ಥಾನವನ್ನ ಓಪನ್ ಪ್ಲೇಸ್ ಆಗಿಬಿಟ್ಟಾರೆ ಅಂತ ಹೇಳಿ ನಮಗೆ ತಿಳಿದು ಬಂದಂತ ಮಾಹಿತಿ. ಇದಿಷ್ಟು ಇವತ್ತಿನ ವಿಶೇಷ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.